ದಿಲ್ಲಿ ಗಲಭೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಮರ್ ಖಾಲಿದ್ಗೆ ಜಾಮೀನು ನಿರಾಕರಣೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಜುಲ್ಕಿಶಾ, ಫತೀಮಾ ಮತ್ತು ಮೀರನ್ ಹೈದನ್ ಏನು ಸಾಕಷ್ಟು ಜನ ಏನಿದ್ದಾರೆ ಅವರಿಗೆ ಜಾಮೀನು ಮಂಜೂರಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಬ್ಬರಿಗೆ ಮಾತ್ರ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಏನು ಬ್ಲಾಸ್ಟ್ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜುಲ್ಫಿಶಾ, ಫಾತಿಮಾ ಮತ್ತು ಮೀರನ್ ಹೈದರ್, ಫೀಶಾ ಉಮರ್ ರೆಹಮಾನ್ಗೆ ಜಾಮೀನು ಮಂಜೂರಾಗಿದೆ ಅಂತ ಹೇಳಲಾಗ್ತಾ ಇದೆ. ದಿಲ್ಲಿ ಗಲಭೆ ಸಂಬಂಧ ಪಿತೂರಿ ಪ್ರಕರಣದಲ್ಲಿ ಉಮರ್ ಖಲೀದ್ಗೆ ಜಾಮೀನು ನಿರಾಕರಣೆ ಆಗಿದೆ ಒಂದು ವಿಚಾರವಾಗಿ. ಈಗಾಗಲೇ ಅದೇ ಆರೋಪದಲ್ಲಿ 5 ಜೈಲಲ್ಲಿರುವಂಥ ಉಮರ್ ಖಲೀದ್ಗೆ ಏನಾಗಿದೆ, ಜಾಮೀನು ಸಿಗ್ತಾ ಇಲ್ಲ ಅಂತೆ. ಇದೇ ಒಂದು ವಿಚಾರವಾಗಿ ಉಮರ್ ಖಾಲಿದ್ ವಿಚಾರವಾಗಿ ಈ ಹಿಂದೆ ಅಮೇರಿಕ ಮೇಯರ್ ಮಮ್ದಾನಿ ಕೂಡ ಮಾತನಾಡಿದರು. ಉಮರ್ ಬಗ್ಗೆ ನಾವು ಯೋಚಿಸ್ತಾ ಇದ್ದೇವೆ ಅಂತ ಕೂಡ ಹೇಳಿದರು. ಹೈಕೋರ್ಟ್ನಲ್ಲಿ ಜಾಮೀನು ತಿರಸ್ಕಾರ ಆಗಿದ್ದರಿಂದ ಸುಪ್ರೀಂ ಮೊರೆ ಹೋಗಿದ್ದಾರೆ ಖಾಲಿದ್. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಅರ್ಜಿ ನಿರಾಕರಣೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿ ಪ್ರಕರಣ ಏನಿದೆ ಅದು ದೇಶದಲ್ಲಿನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ. ಆ ಪ್ರಕರಣದಲ್ಲಿ ಸಾಕಷ್ಟು ಜನರ ಒಂದು ಮಾತುಗಳು ಕೇಳಿ ಬಂದಿತ್ತು, ಹೆಂಗೆ ಪ್ಲಾನ್ ಮಾಡಿದ್ರು, ಯಾರು ಎತ್ತ ಅಂತ ಹೇಳಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಬ್ಬ ವ್ಯಕ್ತಿಗೆ ಅಂದರೆ ಉಮರ್ ಖಾಲಿದ್ಗೆ ಈಗ ಜಾಮೀನು ನಿರಾಕರಣೆ ಆಗಿದೆ ಮತ್ತು ಬೇರೆಯವರಿಗೆ ಜಾಮೀನು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು 4 ಜನಕ್ಕೆ ಜಾಮೀನು ಸಿಕ್ಕಂತಾಗಿದೆ. 3 ರಿಂದ 4 ಜನಕ್ಕೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅರ್ಜಿ ಹಾಕಿದ್ರು ಕೂಡ ಉಮರ್ ಖಾಲಿದ್ಗೆ ಅರ್ಜಿಯನ್ನು ಒಪ್ಪಿಕೊಂಡಿಲ್ಲ, ನಿರಾಕರಣೆ ಮಾಡಿದೆ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವಾಗಿ. ಹೀಗಾಗಿ ಈ ಒಂದು ವಿಚಾರ ಏನಿದೆ ಅವರು ಮತ್ತೆ ಕೂಡ ಕೋರ್ಟ್ನ ಮೊರೆ ಹೋಗ್ತಾರಾ ಮತ್ತು ಯಾವ ರೀತಿಯ ಕಾನೂನು ರೀತಿಯಲ್ಲಿ ಮನವಿಯಿಂದ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಅವರಿಗೆ ಜಾಮೀನನ್ನು ಕೊಡೋಕೆ ನಿರಾಕರಣೆ ಮಾಡಿದೆ. 4 ಜನಕ್ಕೆ ಜಾಮೀನು ಸಿಕ್ಕಂತಾಗಿದೆ. 3 ರಿಂದ 4 ಜನಕ್ಕೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅರ್ಜಿ ಹಾಕಿದ್ರು ಕೂಡ ಉಮರ್ ಖಾಲಿದ್ಗೆ ಅರ್ಜಿಯನ್ನು ಒಪ್ಪಿಕೊಂಡಿಲ್ಲ, ನಿರಾಕರಣೆ ಮಾಡಿದೆ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವಾಗಿ. ಹೀಗಾಗಿ ಈ ಒಂದು ವಿಚಾರ ಏನಿದೆ ಅವರು ಮತ್ತೆ ಕೂಡ ಕೋರ್ಟ್ನ ಮೊರೆ ಹೋಗ್ತಾರಾ ಮತ್ತು ಯಾವ ರೀತಿಯ ಕಾನೂನು ರೀತಿಯಲ್ಲಿ ಮನವಿಯಿಂದ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಅವರಿಗೆ ಜಾಮೀನನ್ನು ಕೊಡೋಕೆ ನಿರಾಕರಣೆ ಮಾಡಿದೆ. 4 ಜನಕ್ಕೆ ಜಾಮೀನು ಸಿಕ್ಕಂತಾಗಿದೆ. 3 ರಿಂದ 4 ಜನಕ್ಕೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅರ್ಜಿ ಹಾಕಿದ್ರು ಕೂಡ ಉಮರ್ ಖಾಲಿದ್ಗೆ ಅರ್ಜಿಯನ್ನು ಒಪ್ಪಿಕೊಂಡಿಲ್ಲ, ನಿರಾಕರಣೆ ಮಾಡಿದೆ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವಾಗಿ. ಹೀಗಾಗಿ ಈ ಒಂದು ವಿಚಾರ ಏನಿದೆ ಅವರು ಮತ್ತೆ ಕೂಡ ಕೋರ್ಟ್ನ ಮೊರೆ ಹೋಗ್ತಾರಾ ಮತ್ತು ಯಾವ ರೀತಿಯ ಕಾನೂನು ರೀತಿಯಲ್ಲಿ ಮನವಿಯಿಂದ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಅವರಿಗೆ ಜಾಮೀನನ್ನು ಕೊಡೋಕೆ ನಿರಾಕರಣೆ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.